ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಮುಂಬೈನ ಸ್ಟ್ರೀಟ್ ಫುಡ್ಡಲ್ಲಿ ಒಂದಾದ ರಗಡಾ ಪ್ಯಾಟೀಸನ್ನು ಮನೆಯಲ್ಲಿಯೇ ಸಿಂಪಲ್ಲಾಗಿ ಮಾಡೋದು ಹೇಗೆ ಅನ್ನೋ ರೆಸಿಪಿಯನ್ನು ತಂದಿದ್ದೇನೆ. ಇದಂತೂ ಮನೆಯಲ್ಲಿ ಮಾಡಿಬಿಟ್ರೆ ಹೊರಗಡೆ ಹೋಗಿ ಚಾಟ್ಸ್ ತಿನ್ನೋದನ್ನು ಸಹಿತ ಮರ್ತು ಬಿಡ್ತೀರ, ಅಷ್ಟು ಸೂಪರಾಗಿರುತ್ತೆ. ಚಾಟ್ಸ್ ಅಂದರೆ ಸರ್ವೇ ಸಾಮಾನ್ಯ, ಎಲ್ಲರಿಗೂ ಇಷ್ಟ ತಾನೆ. ಅದರಲ್ಲಂತೂ ಈ ವೆದರ್ಗೆ ಸೂಪರಾಗಿರುವಂಥ ಈ ರೀತಿ ಚಾಟ್ಸ್ ಅಂತೂ ಸಿಕ್ಬಿಟ್ರೆ ಕೇಳೋದೇ ಬೇಡ, ಅಷ್ಟು ಸೂಪರಾಗಿರುತ್ತೆ. ಟ್ರಸ್ಟ್ ಮೀ, ಮನೆಯಲ್ಲಿ ಒಮ್ಮೆ ಮಾಡಿ ಹೊರಗಡೆ ಚಾಟ್ಸ್ ತಿನ್ನೋದನ್ನೇ ಮರ್ತು ಬಿಡ್ತೀರ, ಅಷ್ಟು ಸೂಪರಾಗಿರುತ್ತೆ. ಬನ್ನಿ ಹಾಗಾದರೆ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಒಂದು 250 ಗ್ರಾಮ್ ಅಷ್ಟು ಹಸಿರು ಬಟಾಣಿಯನ್ನು ನೆನೆಸ್ಬಿಟ್ಟು ಇದನ್ನು ಚೆನ್ನಾಗಿ ಒಂದು 8 ಗಂಟೆಗಳ ಕಾಲ ಇದನ್ನು ನೆನೆಸ್ಕೊಂಡಿದ್ದೇನೆ. ನಂತರ ಇದನ್ನು ಒಂದು ಕುಕ್ಕರ್ಗೆ ನೆನೆಸಿಟ್ಕೊಂಡಿರುವಂತಹ ಬಟಾಣಿನ ಸೇರಿಸ್ಕೊಳ್ತಾ ಇದ್ದೇನೆ. ನಂತರ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಒಂದು ಅರ್ಧ ಟೀ ಚಮಚ ಆಗುವಷ್ಟು ಉಪ್ಪನ್ನು ಸೇರಿಸಿ, ಒಂದು 1/4 ಟೀ ಚಮಚ ಆಗುವಷ್ಟು ಅರಿಶಿಣದ ಪೌಡ್ರನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಕುಕ್ಕರ್ನ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 3ರಿಂದ 4 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ನಂತರ ನಾನಿಲ್ಲಿ ಪ್ಯಾಟೀಸ್ ಮಾಡೋದಕ್ಕೆ 2 ಆಲೂಗಡ್ಡೆನ ಬೇಯಿಸ್ಕೊಂಡು ಸಿಪ್ಪೆ ತೆಗೆದಿಟ್ಕೊಳ್ತಾ ಇದ್ದೇನೆ. ನಂತರ ಇದನ್ನು ಒಂದು ಗ್ರೇಟರ್ ಸಹಾಯದಿಂದ ಈ ರೀತಿ ಗ್ರೇಟ್ ಮಾಡ್ಕೋಬೇಕು. ನೀವು ಇಲ್ಲ ಅಂದರೆ ಕೈಯಲ್ಲಿ ಸ್ಮ್ಯಾಶ್ ಮಾಡಿದ್ರೂ ಪರವಾಗಿಲ್ಲ, ಬಟ್ ಅದರಲ್ಲಿ ಯಾವುದೇ ಕಾರಣಕ್ಕೂ ಲಮ್ಸ್ ಇರಬಾರ್ದು. ಹಾಗಾಗಿ ನಾನು ಗ್ರೇಟರಿಂದ ಇದನ್ನು ತುರಿದಿಟ್ಕೊಳ್ತಾ ಇದ್ದೇನೆ. ಈ ರೀತಿ ಮಾಡೋದ್ರಿಂದ ಯಾವುದೇ ಲಮ್ಸ್ಗಳು ಇರಲ್ಲ ಮತ್ತು ಆಲೂಗಡ್ಡೆ ಸ್ಮೂತಾಗಿ ಪೇಸ್ಟಾಗಿ ನಮಗೆ ಸಿಗುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ಮಾಡ್ಕೊಳ್ತಾ ಇದ್ದೇನೆ. ಎಲ್ಲೂ ಕೂಡ ಒಂದು ಚೂರು ಸಹಿತ ಗಂಟಿಲ್ದಂಗೆ ಈ ರೀತಿ ಇದನ್ನು ಮಾಡ್ಕೋಬೇಕು. ನಮಗೆ ಪ್ಯಾಟೀಸ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ನಂತರ ಇದಕ್ಕೆ ನಾವೊಂದು ಇಷ್ಟು ಇಂಗ್ರೀಡಿಯೆಂಟ್ಸ್ಗಳನ್ನು ಆ್ಯಡ್ ಮಾಡ್ಕೊಳ್ಳೋಕ್ಕಿದೆ. ಇದಕ್ಕೆ ನಾನು ಅರ್ಧ ಟೀ ಚಮಚ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೇನೆ, ಅರ್ಧ ಟೀ ಚಮಚ ಆಗುವಷ್ಟು ಅರಿಶಿಣದ ಪುಡಿ, ಗರಂ ಮಸಾಲೆ ಒಂದು ಅರ್ಧ ಟೀ ಚಮಚ, ಅಚ್ಚ ಖಾರದ ಪುಡಿ ಒಂದು ಅರ್ಧ ಟೀ ಚಮಚ, ಹಾಗೆ ಇದ್ರ ಜೊತೆ ನಾನು ಚಾಟ್ ಮಸಾಲಾನ ಒಂದು ಅರ್ಧ ಟೀ ಚಮಚನ ಹಾಕ್ಕೊಳ್ತಿದ್ದೇನೆ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಪ್ಯಾಟೀಸ್ಗೆ ಒಳ್ಳೆಯ ರೀತಿ ಪರಿಮಳ ಬರುತ್ತೆ. ನಂತರ ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಈರುಳ್ಳಿನ ಹಾಕ್ಕೊಂಡಿದ್ದೇನೆ. ನೀವು ಬೇಕಂದರೆ ಈರುಳ್ಳಿ ಹಾಕೋಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ನಂತರ ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಈ ರೀತಿ ಕಲಸಿಟ್ಕೋಬೇಕು. ಇವಾಗ ಇದನ್ನು ಕಲಸಿಟ್ಕೊಂಡಿರುವಂತಹ ಪ್ಯಾಟೀಸನ್ನು ನಾನು ಇದನ್ನು ಸೈಡಿಗೆ ಎತ್ತಿಟ್ಕೊಳ್ತಾ ಇದ್ದೇನೆ. ನಂತರ ಇವಾಗ ನಾವು ಏನು ಬೇಯಿಸೋಕ್ಕಿಟ್ಟಿದ್ವೋ ನೋಡಿ, ಬಟಾಣಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ, ಸೂಪರಾಗಿ ಬೆಂದಿದೆ. ನೀವು ಇಲ್ಲಿ ಬಟಾಣಿನ ಬಳಸೋ ಬದಲು ಹೆಸರು ಕಾಳನ್ನು ಸಹಿತ ಬಳಸ್ಕೋಬೋದು, ಇಲ್ಲ ಅಂದರೆ ವೈಟ್ ಕಲರ್ ಬರುವಂಥ ಕಾಬೂಲಿ ಕಡಲೆನೂ ಸಹಿತ ಬಳಸ್ಕೋಬೋದು. ನೋಡಿ ಫ್ರೆಂಡ್ಸ್, ಇವಾಗ ನಾನಿಲ್ಲಿ ಏನು ಪ್ಯಾಟೀಸನ್ನು ಮಿಕ್ಸ್ ಮಾಡಿಟ್ಟಿದ್ವೋ ಅದನ್ನು ಈ ರೀತಿ ಒಂದು ಲಿಂಬೆಹಣ್ಣು ಗಾತ್ರದಷ್ಟು ಉಂಡೆನ ತೊಗೊಂಡು ಈ ರೀತಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು. ನಂತರ ಜಸ್ಟ್ ಕೈಯಲ್ಲಿ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಸಾಕು. ತುಂಬಾ ಪ್ರೆಷರ್ ಏನು ಹಾಕೋ ಅವಶ್ಯಕತೆ ಇಲ್ಲ, ನಾರ್ಮಲ್ ಆಗಿಯೇ ಮಾಡಿಕೊಂಡ್ರೆ ಸಾಕಾಗಿರುತ್ತೆ. ನಾನು ಈ ರೀತಿಯಾಗಿ ಒಂದೊಂದಾಗೆ ಮಾಡ್ಕೊಳ್ತಾ ಇದ್ದೇನೆ. ಈ ರೀತಿ ಒಮ್ಮೆಲೆ ಒಂದು 3-4 ಪ್ಯಾಟೀಸ್ನ ಮಾಡ್ಕೊಳ್ಳೋದ್ರಿಂದ ಒಟ್ಟಿಗೆ ನಾವು ಬೇಗನೆ ಮಾಡ್ಕೋಬೋದು, ಬೇಗನೆ ಸರ್ವ್ ಮಾಡೋಕ್ಕಾಗತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಇದು ಒಂದು 4-5 ಪ್ಯಾಟೀಸ್ನ ಮಾಡಿಟ್ಕೊಂಡಿದ್ದೇನೆ. ನಂತರ ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಅಥವಾ ಬಟರ್ನ ಗ್ರೀಸ್ ಮಾಡಿಬಿಟ್ಟು ಏನು ಪ್ಯಾಟೀಸನ್ನು ಮಾಡಿಟ್ಕೊಂಡಿದ್ವೋ ಅದನ್ನು ಒಂದೊಂದಾಗಿಯೇ ಪ್ಯಾನ್ಗೆ ಹಾಕ್ಕೊಳ್ಬೇಕು. ನಂತರ ಇದನ್ನು ಒಂದು 5ರಿಂದ 7 ನಿಮಿಷಗಳ ಕಾಲ ಜಸ್ಟ್ ಒಂದು ಬಿಸಿ ಮಾಡಿಬಿಟ್ಟು 2 ಕಡೆಯಿಂದನೂ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಮೇಲ್ಗಡೆಯಿಂದ ನೀವು ಹಾಕ್ಕೊಳ್ಬೋದು. ನೋಡಿ ಫ್ರೆಂಡ್ಸ್, ಇವಾಗ ಇದು ಆಗಿದೆ, ಗೋಲ್ಡನ್ ಬ್ರೌನ್ವರೆಗೂ ಇದನ್ನು ಮಾಡ್ಕೊಳ್ತಿದ್ದೇನೆ. ನಂತರ ಇವಾಗ ರಗಡಾನ ಮಾಡ್ಕೊಳ್ಳೋಕ್ಕೆ ಒಂದು ಪ್ಯಾನ್ಗೆ 2 ಸ್ಪೂನ್ ಆಗುವಷ್ಟು ಎಣ್ಣೆ, 1 ಸ್ಪೂನ್ ಆಗುವಷ್ಟು ಜೀರಿಗೆ, ನಂತರ ಒಂದು 2ರಿಂದ 3 ಸ್ಪೂನ್ ಆಗುವಷ್ಟು ತುರಿದಿಟ್ಕೊಂಡಿರುವಂತಹ ಈರುಳ್ಳಿ, ನೀವು ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೂ ಅಡ್ಡಿಲ್ಲ. ಸೊ ನೋಡಿ ಫ್ರೆಂಡ್ಸ್, ನಾನು ಇದನ್ನು ಚೆನ್ನಾಗಿ ಒಮ್ಮೆ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ನಂತರ ಸ್ಮ್ಯಾಶ್ ಮಾಡ್ಕೊಂಡಿರುವಂತಹ ಒಂದು 2ರಿಂದ 3 ಸ್ಪೂನ್ ಆಗುವಷ್ಟು ಟೊಮೆಟೊ, ನಂತರ ಏನು ನಾವು ಆವಾಗ ಬಟಾಣಿಯನ್ನು ಬೇಯಿಸಿಟ್ಕೊಂಡಿದ್ವೋ ಅದನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಇದ್ರ ಜೊತೆ ಅರ್ಧ ಟೀ ಚಮಚ ಆಗುವಷ್ಟು ಅಚ್ಚ ಖಾರದ ಪುಡಿ, ಸ್ವಲ್ಪ ನೀರು, ಒಂದು 1/4 ಟೀ ಚಮಚ ಆಗುವಷ್ಟು ಅರಿಶಿಣದ ಪೌಡ್ರನ್ನು ಸೇರಿಸಿ ಚೆನ್ನಾಗಿ ಇದನ್ನು ಒಂದು ಕುದಿ ತರಿಸ್ಕೋಬೇಕು. ಈ ರೀತಿ ನಿಧಾನಕ್ಕೆ ಕುದಿಯೋದನ್ನು ನಂತರ ಇದಕ್ಕೆ 1 ಸ್ಪೂನ್ ಆಗುವಷ್ಟು ನಾನಿಲ್ಲಿ ಪುದೀನ ಚಟ್ನಿಯನ್ನು ಆ್ಯಡ್ ಮಾಡ್ಕೊಂಡಿದ್ದೇನೆ. ಈ ರೀತಿ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ರಗಡಾಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಮತ್ತು ಕಲರ್ ಕೂಡ ತುಂಬಾ ಚೇಂಜ್ ಆಗುತ್ತೆ. ನಂತರ ನಾನಿಲ್ಲಿ ಸ್ವಲ್ಪ ಸಕ್ಕರೆ ಪೌಡ್ರನ್ನ ಆ್ಯಡ್ ಮಾಡ್ಕೊಂಡಿದ್ದೇನೆ, ಸ್ವಲ್ಪ ಸ್ವೀಟ್ನೆಸ್ ಬರೋದಕ್ಕೋಸ್ಕರ. ನೀವು ಬೇಕಂದರೆ ಹಾಕ್ಕೊಳ್ಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ನಂತರ ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡ್ರೆ ಸೂಪರಾಗಿರುವಂತಹ ರಗಡ ರೆಡಿಯಾಗುತ್ತೆ. ನಾನು ಇವಾಗ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೀತಿ ಮನೆಯಲ್ಲಿಯೇ ಸಿಂಪಲ್ಲಾಗಿ
ಇರೋ ಅಂತಹ ಇಂಗ್ರೀಡಿಯೆಂಟ್ಸ್ನ ಬಳಸಿಬಿಟ್ಟು ಸೂಪರ್ ಆಗಿರುವಂತಹ ರಗಡ ಪ್ಯಾಟೀಸ್ನ ಮನೆಯಲ್ಲಿಯೇ ಮಾಡ್ಕೋಬೋದು. ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ, ಇವಾಗಂತೂ ಚಳಿಗಾಲದ ವೆದರ್ ಅಲ್ವಾ, ತುಂಬಾ ಸೂಪರಾಗಿರುತ್ತೆ. ನಾನಿಲ್ಲಿ ಮೇಲ್ಗಡೆಯಿಂದ ಸ್ವಲ್ಪ ಪುದೀನ ಚಟ್ನಿ ಹಾಗೆ ಸ್ವಲ್ಪ ಇಂಬ್ಲಿ ಚಟ್ನಿನ ಹಾಕ್ಕೊಳ್ತಿದ್ದೇನೆ. ನೀವು ಇದನ್ನು ಮನೆಯಲ್ಲೇ ಮಾಡ್ಕೊಂಡು ಹಾಕ್ಕೊಳ್ಳೋದ್ರಿಂದ ಇನ್ನೂ ಟೇಸ್ಟಾಗಿರುತ್ತೆ. ಮೇಲ್ಗಡೆಯಿಂದ ಸ್ವಲ್ಪ ಈರುಳ್ಳಿ ಹಾಗೆ ಒಂದು ಸ್ವಲ್ಪ ಟೊಮೆಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಿದ್ದೇನೆ. ನಂತರ ಕೊತ್ತಂಬರಿ ಸೊಪ್ಪು ಹಾಗೆಯೇ ನಾನು ಇದ್ರ ಮೇಲ್ಗಡೆಯಿಂದ ಸ್ವಲ್ಪ ಚೆರಿನ ಆ್ಯಡ್ ಮಾಡ್ಕೊಳ್ತಿದ್ದೇನೆ. ಇದು ಟೋಟಲಿ ಆಪ್ಷನಲ್. ನಂತರ ನಾನು ಇದಕ್ಕೆ ಸ್ವಲ್ಪ ಪ್ಲೇನ್ ಸೇವನ್ನ ಆ್ಯಡ್ ಮಾಡಿಕೊಂಡು ಬಿಸಿ ಬಿಸಿಯಾಗಿರುವಂತಹ ಚಳಿಗಾಲಕ್ಕೆ ಸೂಪರಾಗಿರುವಂತಹ ರಗಡ ಪ್ಯಾಟೀಸ್ನ ಸವಿತಾ ಇದ್ದರೆ ಎಷ್ಟು ಸೂಪರಾಗಿರುತ್ತೆ ಅಂದರೆ ಹೊರಗಡೆ ಹೋಗೋದನ್ನೇ ಮರ್ತು ಬಿಡ್ತೀವಿ, ಅಷ್ಟು ಸೂಪರಾಗಿರುತ್ತೆ. ಒಮ್ಮೆ ಮನೆಯಲ್ಲಿ ಮಾಡಿ ಹೇಗೆ ಬಂದಿದೆ ಅಂತ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಇನ್ನೊಂದು ಹೊಸ ವಿಡಿಯೋಗಳೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಥ್ಯಾಂಕ್ ಯು ಫ್ರೆಂಡ್ಸ್.